ನಮಸ್ತೆ ಟಿಆರ್ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಂಜಲ್ ಈ ಮೀನನ್ನ ಯಾವ ರೀತಿ ಕ್ಲೀನ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಹಾಗೆ ಇದು ನಾನು ಊರಿಗೆ ಹೋಗಿದ್ದೆ, ಸೊ ಮಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಲೈವಲ್ಲಿ ಫಿಶ್ ಮಾರ್ಕೆಟ್ಗೂ ಹೋಗಿದ್ವಿ. ಅಲ್ಲಿ ಮೀನನ್ನ ಹಾಗೆ ತಗೊಂಡು ಬಂದ್ವಿ, ಕ್ಲೀನ್ ಮಾಡಿಸ್ಲಿಲ್ಲ. ಹಾಗೆ ತಂದು ಫ್ರಿಜ್ನಲ್ಲಿ ಇಟ್ಟಿದ್ವಿ. ತುಂಬ ದೊಡ್ಡದಿತ್ತು ಮೀನು, ಹಾಗಾಗಿ 2 ಭಾಗ ಮಾಡಿ ಇಟ್ಟಿದ್ದಿದ್ದು ಮೀನು. ಸೊ ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿ. ಇದು ನಮ್ಮ ಅಣ್ಣ ಕ್ಲೀನ್ ಮಾಡ್ತಿರೋದು ಈ ಮೀನನ್ನ. ಆ ಕಡೆ ಈ ಕಡೆ ಇರೋ ಮುಳ್ಳನ್ನೆಲ್ಲ ತೆಗಿತಿದ್ದಾರೆ. ಹಾಗೆ ಇದು ಅಂಜಲ್ ಫಿಶ್ಶು. ಸೊ ಏನಿಲ್ಲ ಅಂದ್ರೂ ಇದೊಂದು 2 kg ಇತ್ತು ಫಿಶ್ಶು. ಹಾಗಾಗಿ ತುಂಬ ಒಂದು ಸ್ವಲ್ಪ ಉದ್ದ ಇತ್ತು, ಒಂದೇ ಸಮ ಇಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿ. ಹಾಗೆ ನಾವು ಒಂದು 2 ಭಾಗ ಮಾಡಿ ಎತ್ತಿಟ್ಟಿದ್ವಿ. ಇದು ಬಾಲದ ಭಾಗ. ಈ ಬಾಲದ ಭಾಗದಲ್ಲಿ ಅಷ್ಟು ಇಲ್ಲಿ ಗಲೀಜಿಲ್ಲ ನೋಡಿ. ಹಾಗೆ ನಾವು ಇದನ್ನು ಕ್ಲೀನ್ ಮಾಡ್ಕೊತಿದ್ದೀವಿ. ಹಾಗೆ ಈ ರೀತಿ ಮಾಡ್ಕೊತಿದ್ದೀವಿ. ಹಾಗೆ ಇದು ನೋಡಿ, ಈ ತಲೆ ಭಾಗ ಹಾಗೆ ಹೊಟ್ಟೆ ಭಾಗ, ಇದರಲ್ಲಿ ಒಂದು ಸ್ವಲ್ಪ ಗಲೀಜು ಇರುತ್ತೆ. ಸೊ ಯಾವ ರೀತಿ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಈ ಸಖತ್ ಸ್ಮೂತ್ ಇರುತ್ತೆ ಫಿಶ್ಶು. ಹಾಗೆ ತುಂಬ ಮೆದು. ಇದು ಏನು ಫಿಶ್ ಮಾರ್ಕೆಟಿಂದ ತಂದಿದ ತಕ್ಷಣ ಫ್ರಿಜ್ನಲ್ಲಿ ಇಟ್ಬಿಟ್ವಿ. ಇಲ್ಲಾಂದರೆ ಅದೇನಾಗುತ್ತೆ ಅಂದರೆ ನೀರು ಬಿಟ್ಟಂಗೆ ಆಗೋಗುತ್ತೆ ಈ ಅಂಜಲ್ ಫಿಶ್ಶು. ನಾವು ಹೊರಗಡೆ ಎತ್ತಿದ ತಕ್ಷಣ, ಫ್ರಿಜ್ನಲ್ಲಿ ಏನಾದರೂ ಇದ್ದರೆ ನಾವು ಹೊರಗಡೆ ಎತ್ತಿದ ತಕ್ಷಣ ನಾವು ಇದನ್ನು ಕ್ಲೀನ್ ಮಾಡಿ ಮಸಾಲೆ ಹಾಕಿ ಇಟ್ಬಿಡಬೇಕು. ಹಾಗೆ ನೀವು ಫ್ರೆಶ್ ಆಗಿ ತಂದು ಮಾಡೋದಾದ್ರೂ ಅಷ್ಟೇ, ತಂದಿದ ತಕ್ಷಣ ತೊಳೆಯೋದು ಅಷ್ಟೇ. ಇದನ್ನು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕ್ಲೀನ್ ಮಾಡ್ತಿದ್ದಾರೆ ಅಂತ. ತೊಳೆಯೋದು ಅಷ್ಟೇ, ನೋಡಿ ತೊಳಿಬೇಕು, ತುಂಬ ಮೆದು ಮೀನು. ಹಾಗೆ ಮಸಾಲೆ ಹಾಕುವಾಗಲೂ ಅಷ್ಟೇ, ನಾವು ಮಸಾಲೆನ ಸಪ್ರೇಟಾಗಿ ಕಲಿಸ್ಕೊಂಡು ಆಮೇಲೆ ಫಿಶ್ಶಿಗೆ ಹಾಕಿ ನಾವು ಏನಿಲ್ಲ ಅಂದ್ರೂ ಇದೊಂದು 1 hour ಮೇಲೇ ಇಟ್ಟರೆ ಮಸಾಲೆ ಚೆನ್ನಾಗಿ ಹಿಡಿತದೆ. ಯಾಕಂದರೆ ಒಂದು ಸ್ವಲ್ಪ ಸಪ್ಪೆ ಇದು ಮೀನು. ಹಾಗಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿ ನಾವು ಮಸಾಲೆ ಹಾಕಿ ಫಿಶ್ ಫ್ರೈ ಮಾಡ್ಕೊಬೋದು. ಆಲ್ರೆಡಿ ನಮ್ಮ ಚಾನಲಲ್ಲಿ ಫಿಶ್ ಫ್ರೈ ಯಾವ ರೀತಿ ಮಾಡೋದಂತನೂ ಹೇಳಿಬಿಟ್ಟು ನಾನು ವಿಡಿಯೋಸ್ನ ಹಾಕಿದ್ದೀನಿ. ಸೊ ಅದನ್ನು ನೀವು ನೋಡ್ಕೋಬೋದು. ಇದು ಆಲ್ರೆಡಿ ನಾನು ಫಿಶ್ ಫ್ರೈ ಹಾಕಿರೋದ್ರಿಂದ ನಾನು ಇದಕ್ಕೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಯಾವ ರೀತಿ ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸಖತ್ ಸಿಂಪಲಾಗೆ ಮಸಾಲೆನ ರೆಡಿ ಮಾಡ್ಕೊಂಬಿಡ್ಬೋದು ಈ ಫಿಶ್ ಫ್ರೈಗೆ. ಮೆಣಸಿನ ಪುಡಿ, ಉಪ್ಪು, ಅರಿಶಿನ, ಹಾಗೆ ಒಂದು ಸ್ವಲ್ಪ ಇದು ಹುಣಸೆ ಹಣ್ಣು ಆದರೆ ಹುಣಸೆ ಹಣ್ಣು, ಇಲ್ಲಾಂದರೆ ನಿಂಬೆ ಹಣ್ಣನ್ನು ಒಂದು ಸ್ವಲ್ಪ ಹಾಕಿ, ತುಂಬ ತೆಳು ಮಾಡ್ಕೋಬಾರ್ದು ಮಸಾಲೆನ. ಒಂದು ಸ್ವಲ್ಪ ಪೇಸ್ಟ್ ಥರ ಇರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಗಟ್ಟಿ ಇರುತ್ತಲ್ಲ ಅಷ್ಟು ಗಟ್ಟಿಯಾಗಿದ್ದರೆ ಈ ಮಸಾಲೆ ಚೆನ್ನಾಗಿ ಇದಕ್ಕೆಲ್ಲ ನಾವು ಹಾಕಿ ಒಂದು 2 hour ಇಟ್ಬಿಟ್ರೆ ಒಳ್ಳೆ ಮಸಾಲೆ ಮೀನಲ್ಲಿ ಹೀರ್ಕೊಳುತ್ತೆ. ಹಾಗೆ ನಾವು ಫಿಶ್ ಫ್ರೈ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ತವಾ ಫಿಶ್ ಫ್ರೈ ಮಾಡ್ಕೋಬೋದು. ಹಾಗೆ ಬೇಕಿದ್ರೆ ಡೀಪ್ ಫ್ರೈನೂ ಮಾಡ್ಕೊಂಬಿಡ್ಬೋದು ಈ ಫಿಶಲ್ಲಿ. ನೋಡಿ ಇವಾಗ ಸ್ಲೈಸ್ ಆಗಿ ಕಟ್ ಮಾಡ್ಕೊತಿದ್ದಾರೆ. ಸೊ ಇದೊಂದು ಸ್ವಲ್ಪ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂದ್ಬಿಟ್ಟು ಈ ರೀತಿ ಕಟ್ ಮಾಡ್ತಿರೋದು. ಹಾಗೆ ನೋಡ್ತಿದ್ದೀರಲ್ಲ ಎಷ್ಟು ಬೇಗ ಕ್ಲೀನ್ ಮಾಡಿಬಿಟ್ರಂತ ಹೇಳಿಬಿಟ್ಟು. ಇವಾಗ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀವಿ. ತುಂಬ ಈಸಿಯಾಗೆ ಮಾಡ್ಕೊಬೋದು ಈ ಫಿಶ್ ಫ್ರೈ. ಹಾಗೆ ಇನ್ನೊಂದು ರೆಸಿಪಿನೂ ನಾನು ನಮ್ಮ ಚಾನಲ್ನಲ್ಲಿ ಹಾಕಿದ್ದೀನಿ. ಮಕ್ಕಳಿಗೆ ಖಾರ ಆಗೋದಿಲ್ಲ ಅಂದರೆ ಪೆಪ್ಪರು ಬೇಡ, ಒಂದು ಸ್ವಲ್ಪ ಇದಕ್ಕೆ ಏನು ಮಾಡಿ ಅಂದರೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಇಟ್ಬಿಡಿ, ಸೌರಿ ಇಟ್ಬಿಡಬೇಕು. ಆಮೇಲೆ ನೀವು ತವಾ ಫ್ರೈ ಮಾಡಿ ಮಕ್ಳಿಗೆ ಕೊಡ್ಬೋದು, ಅದರಲ್ಲಿ ಖಾರ ಇರೋದಿಲ್ಲ. ಅಕಸ್ಮಾತ್ ಬೇಕಿದ್ದರೆ ಫ್ರೈ ಮಾಡಾದಮೇಲೆ ಬೇಕಿದ್ದರೆ ಒಂದು ಸ್ವಲ್ಪ ಪೆಪ್ಪರ್ ಆಯಿತು ಮೆಣಸಿನ ಪುಡಿನ ಹಾಕೊಬೋದು. ಮೆಣಸನ್ನ ಒಂದು ಸ್ವಲ್ಪ ಪುಡಿ ಮಾಡಿ ಹಾಕೊಬೋದು. ಖಾರ ಬೇಡ ಅಂದರೆ ಹಾಗೆ ನೀವು ಮಕ್ಕಳಿಗೆ ತಿನ್ನಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ ರುಚಿ ಅಂತೂ. ನೋಡಿ ಎಲ್ಲನೂ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀವಿ. ಹಾಗೆ ಈ ಫಿಶ್ಶು ತುಂಬ, ನಾನು ಹೇಳ್ದಂಗೆ ತುಂಬ ಮೆದು. ಸೊ ನೀವು ಈ ರೀತಿ ಕಟ್ ಮಾಡಿದ ತಕ್ಷಣವೇ ಮಸಾಲೆ ಹಾಕಿ ತೊಳೆಯೋದು ಅಷ್ಟೇ. ತುಂಬ ಏನು ಹೇಳ್ತೀವಿ ಇವಾಗ ನಾವು ಚಿಕನ್ನೆಲ್ಲ ಯಾವ ರೀತಿ ಅಮ್ಕಿ ಎಲ್ಲ ತೊಳಿತೀವಲ್ಲ ಆ ರೀತಿ ಎಲ್ಲ ತೊಳಿಯೋಕ್ಕೆ ಹೋಗಬಾರ್ದು ಈ ಫಿಶ್ನ. ತುಂಬ ಒಂದು ಸ್ವಲ್ಪ ಹೇಗೆ ತುಂಬ ಮೆದುವಾಗೆ ಹ್ಯಾಂಡಲ್ ಮಾಡಿಬಿಡಬೇಕು ಫಿಶ್ನ, ಅಷ್ಟು ಸ್ಮೂತ್ ಇರುತ್ತೆ ಫಿಶ್ಶು. ಸೊ ಟೇಸ್ಟು ಸಕ್ಕತ್ತಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಕ್ಲೀನಾಗೆ ಕ್ಲೀನ್ ಮಾಡ್ಕೊಂಬಿಡ್ಬೋದು, ಎಷ್ಟು ಬೇಗನೆ ಕ್ಲೀನ್ ಮಾಡ್ಕೊಂಬಿಡ್ಬೋದು ಅಂತ ಹೇಳ್ಬಿಟ್ಟು ಈ ಅಂಜಲ್ ಫಿಶ್ನ. ಹಾಗೆ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ರೆಸಿಪಿನೂ ನಾನು ನಿಮಗೆ ಹೇಳಿಬಿಟ್ಟೆ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು.
ಹಾಗೆ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಅಂಜಲ್ ಮೀನ ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು. ಹಾಗೆ ನೀವೇನಾದರೂ ಕ್ಲೀನ್ ಮಾಡಿದಿರ ಮಾರ್ಕೆಟಿಂದ ಮೀನ ಏನಾದರೂ ತಂದಿದ್ದಾದರೆ ಈ ವಿಡಿಯೋನ ನೋಡಿ ನೀವು ಸುಲಭವಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಅಂಜಲ್ ಮೀನ. ಹಾಗೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಬೆಲ್ ಐಕಾನ್ನು ಕ್ಲಿಕ್ ಮಾಡ್ಕೊಂಬಿಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅದು ನೋಟಿಫಿಕೇಶನ್ ಬರುತ್ತೆ, ಆಗ ಮೊದಲಿಗೆ ವಿಡಿಯೋನ ನೋಡ್ಕೊಂಬಿಡ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನೂ ಈ ವಿಡಿಯೋಸ್ನ ಶೇರ್ ಮಾಡಿ, ಲೈಕು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.